ಎಸ್, ಯುವ ನಾಯಕ ಡಾಕ್ಟರ್ ಸಂಜಯ್ ಗೌಡ್ರು. ಈ ಅವಾರ್ಡ್ ಫಂಕ್ಷನ್, ಕರ್ನಾಟಕ ಟಿವಿ ಅವಾರ್ಡ್ ಫಂಕ್ಷನ್ ಪ್ರಶಸ್ತಿ ಪುರಸ್ಕೃತರು ನೀವು. ಏನನ್ಸುತ್ತೆ ನಾವು ಆ ಟೈಮಲ್ಲಿ ಆ ವೋಟಿಂಗ್ ನ ಶುರು ಮಾಡಿದಾಗ ನಿಮ್ ಗಮನಕ್ಕೆ ಯಾವಾಗ ಬಂತು? ಏನನ್ಸ್ತು ನಿಮ್ಗದು? ಟು ಬಿ ಫ್ರಾಂಕ್, ಕರ್ನಾಟಕ ಟಿವಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಒಬ್ಬ ನಾಯಕ ಬರೀ ನಾಯಕ ಅನ್ಸ್ಕೊಳ್ಲಿಕ್ಕಲ್ಲ, ಒಬ್ಬ ಸೇವಕ ಆಗ್ಲಿಕ್ಕೆ ಯೋಗ್ಯತೆ ಇರೋನ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ ಅನ್ನೋ ಒಂದು ವಿಷನ್ ಇಟ್ಕೊಂಡ್ ಬಂದ್ರಲ್ಲ. ಯಾಕೆಂದ್ರೆ ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಸಚಿವರು ಇರ್ಬೋದು, ಎಲ್ಲ ಒಂದು ವೇದಿಕೆಯಲ್ಲಿ ಸೇರಿಸಿರೋದು ನಾನ್ ನೋಡಿದ ಮಟ್ಟದಲ್ಲಿ ಮೊದಲನೇ ಚಾನೆಲ್ ಅನ್ನು ಕರ್ನಾಟಕ ಟಿವಿಗೆ ಒಂದು ಪ್ರಶಂಸೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನನ್ಗೆ ಬಹಳ ಆಶ್ಚರ್ಯ, ಹೆಸರಾಕ್ಬೇಕಾದ್ರೆ ಯಾರು ಕೂಡ ಕನ್ಸಿಡರ್ ಅವ್ರನ್ನೇನ್ ಕೇಳಲಿಲ್ಲ, ಏನೋ ಮಾಡ್ಲಿಲ್ಲ. ಟು ಬಿ ಫ್ರಾಂಕ್, ಸತ್ಯ ಹೇಳ್ಬೇಕು ಅಂದ್ರೆ ನೀವು ನನ್ನ ಹೆಸರು ಹಾಕಿರೋದೇ ನನ್ಗೆ ಗೊತ್ತಿರಲಿಲ್ಲ. ಹೌದಾ? ನನಗೆ ನೀವು ವೋಟಿಂಗ್ ಬಿಟ್ಟಾಗ, ಅದು ಫಸ್ಟ್ ಟೈಮ್ ನಾನು ಎಷ್ಟೋ ಎಲೆಕ್ಷನ್ಸ್ಗಳು, ಬೈ ಎಲೆಕ್ಷನ್ಸ್ ಇನ್ಚಾರ್ಜ್ ಆಗಿ ಮಾಡಿದೀನಿ, ಎಲೆಕ್ಷನ್ ಮಾಡಿದೀನಿ, ಎಲ್ಲ ಮಾಡಿದೀವಿ, ನೋಡಿದೀವಿ ಕೂಡ. ಸೊ ವಾಟ್ಸಪ್ ವೋಟಿಂಗ್ ಎಲೆಕ್ಷನ್ ಒಂಥರ ಡಿಫ್ರೆಂಟ್ ಆಗಿತ್ತು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ತು ನನಗೆ. ಸತ್ಯ ಹೇಳ್ಬೇಕು ಅಂದ್ರೆ ಫಸ್ಟ್ 3 ದಿನ ನಿಮ್ದು ಹಾಕಿದ್ದಾಗ ನನಗೆ ಗೊತ್ತೇ ಇಲ್ಲ. ಓಕೆ. ನನಗೆ ಒಂದ್ 4-5 ಜನ ಫೋನ್ ಮಾಡ್ತಾರೆ, ಏನ್ ಗೌಡ್ರೆ ನಿಮ್ಗೆ ನಾನು ಓಟ್ ಹಾಕ್ತೆ, ಗೌಡ್ರೆ ನಿಮ್ಗೆ ನಾನು ಓಟ್ ಹಾಕ್ತೆ, ಗೌಡ್ರೆ ನಾನ್ ನಿಂತ್ಕೊಂಡು ಓಟ್ ಹಾಕ್ಸ್ತಾ ಇದೀನಿ, ನಮ್ ಹುಡುಗರೆಲ್ಲ ಸೇರ್ಕೊಂಡು ನಾವು ರ್ಯಾಲಿ ಮಾಡ್ತಾ ಇದೀವಿ ನಿಮ್ ಓಟಿಗೆ. ಏನ್ ರ್ಯಾಲಿ ಅಪ್ಪ? ಇಲ್ಲ, ಮನೆಗೆ ಹೋಗಿ ಅಭಿಯಾನ ಶುರು ಮಾಡ್ತಾ ಇದೀವಿ, ನಮ್ ಗೌಡ್ರದ್ದು ಒಂದು ಓಟ್ ಹಾಕ್ಬೇಕು ಅಂತ. ಏನ್ತ್ರದು, ಯಾವ ಓಟು, ಯಾವ ಎಲೆಕ್ಷನ್, ಏನ್ ನಡೀತಾ ಇತ್ತು? ನಾನು ಎಲೆಕ್ಷನ್ಗೆ ನಿಂತಿಲ್ವಲ್ಲೋ ಅಂತ ನಾನ್ ಕೇಳಿದೆ. ಇಲ್ಲ ಗೌಡ್ರೆ, ನೀವು ಕರ್ನಾಟಕ ಟಿವಿ ವಾಟ್ಸಪ್ ವೋಟಿಂಗ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಮಾಡಿದರೆ, ಒಬ್ಬ ಜನ ಮೆಚ್ಚಿದ ನಾಯಕಂಗೆ ಯಾರ್ಯಾರ ಇದಾರೆ ಅನ್ನೋದ್ರಲ್ಲಿ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದೆ ಅಂತ ಅಂದಾಗ ಒಬ್ರು ಲಿಂಕ್ ಕಳಿಸ್ತಾರೆ ನನ್ಗೆ. ಅದು ತೆಗೆದು ಓಟ್ ನೋಡಿದಾಗ 1600 ವೋಟ್ಸ್ ಬಂದಿದೆ. ಫಸ್ಟ್ ನಾನು ಓಪನಿಂಗೇ ನನ್ಗೆ 1600. ಬೆಂಗಳೂರು ವಿಭಾಗದಲ್ಲಿದ್ರೆ ನೀವು? ಬೆಂಗಳೂರು ವಿಭಾಗದಲ್ಲಿ. ವಾಟ್ ಇಸ್ ದಿಸ್? ಇದೇನು? ಓಕೆ, ನಾನೇನು ಅಷ್ಟೊಂದು ಸೀರಿಯಸ್ನೆಸ್ ತಗೊಳ್ಳಿಲ್ಲ. ಓಕೆ, ಯಾಕಂದ್ರೆ ನನ್ನ ಕೆಲಸ ಕಾರ್ಯ, ಒಂದು ಜವಾಬ್ದಾರಿಗಳು ಇರೋದ್ರಿಂದ ನಾವು ಓಕೆ ಏನೋ ಒಂದ್ ಮಾಡ್ತಾ ಇದಾರೆ. ಈ ವೋಟಿಂಗು ನಾರ್ಮಲ್ ಆಗಿ ಒಂದ್ ಚಾನಲ್ ಅವ್ರು ಕೊಟ್ಟಿರ್ತಾರೆ, ಓಕೆ ಹೋಗ್ತಾ ಇದೆ ಅಂತ. ಬಟ್ ಟು ಬಿ ಫ್ರಾಂಕ್, ಒಂದ್ ನಿಜವಾದ ಒಂದು MLA ಎಲೆಕ್ಷನ್ ಹೆಂಗ್ ನಡೀತದೋ, ಇಲ್ಲ ಒಂದು MP ಎಲೆಕ್ಷನ್ ಹೆಂಗ್ ನಡೀತದೋ, ಒಂದು ಜನ ಇನ್ವಾಲ್ವ್ ಆಗ್ತಾರಲ್ವಾ, ಫಾಲೋವರ್ಸ್ ಅಂತಾರೆ, ಅಭಿಮಾನಿಗಳು ಅಂತಾರೆ, ವೋಟರ್ಸ್ ಅಂತಾರೆ. ಟು ಬಿ ಫ್ರಾಂಕ್, ನಾನ್ ಎಕ್ಸ್ಪೆಕ್ಟ್ ಮಾಡದೇ ಇರೋರೆಲ್ಲ ನಾನು ಕಾಲ್ ಮಾಡಿ ನಾನು ವೋಟ್ ಹಾಕಿದ್ದೀನಿ ವಾಟ್ಸಪ್ ಅಲ್ಲಿ ಅಂತ. ದಟ್ ವಾಸ್ ಅನ್ಎಕ್ಸ್ಪೆಕ್ಟಬಲ್. ಯಾಕೆಂದ್ರೆ ಅವರು ನನ್ ಜೊತೆ ಯಾವತ್ತೂ ಒಂದಿನ ಊಟಕ್ಕೆ ಸೇರಿಲ್ಲ, ಒಂದಿನ ನಾವು ಅವರು ಎಲ್ಲೂ ಒಡನಾಡ್ತಲಿಲ್ಲ. ಅವರು ಫೋನ್ ಮಾಡ್ಬಿಟ್ಟು ನಿಮ್ಮನ್ನ ಸೋಷಿಯಲ್ ಮೀಡಿಯಲ್ಲಿ ನೋಡಿದೀನಿ, ನಿಮ್ ವರ್ಕ್ ನೋಡಿದೀನಿ, ನನ್ಗೆ ಇಷ್ಟ ಆಗಿದೆ, ಅದಕ್ಕೆ ನಿಮ್ಗೆ ವೋಟ್ ಹಾಕಿದೀನಿ ಅಂತ ಮೆಸೇಜ್ ಮಾಡ್ತಾ ಇದಾರೆ, ಕಮೆಂಟ್ಸ್ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಲ್ಲಿ. ಓಕೆ, ಇದು ಅವಾಗ ನಾನು ಕರ್ನಾಟಕ ಟಿವಿ ಏನೋ ಸದ್ದು ಮಾಡ್ತಿದ್ದಿಲ್ಲ. ಶಿವಕುಮಾರ್ ಅವರು ಯಾವಾಗಲೂ ಫೈರ್ ರೌಂಡ್ಸ್ ಅಲ್ಲಿ ಯಾವಾಗಲೂ ಫೈರ್ ಆಗಿರ್ತಾರೆ.